ಇದೆಲ್ಲದರ ನಡುವೆ ಹನಿ ಟ್ರ್ಯಾಪ್ ಪ್ರಕರಣ ಏನಾಯಿತು ಈ ಪ್ರಶ್ನೆನ ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ರಾಜಣ್ಣ ಅವರು ಯಾವುದೇ ರೀತಿಯಾದಂಥ ದೂರನ್ನು ಕೊಟ್ಟಿಲ್ಲ. ನೇರವಾಗಿ ಹೋಮ್ ಮಿನಿಸ್ಟರ್ ಅಥವಾ ಗೃಹ ಸಚಿವರಿಗೆ ಕೊಟ್ಟಿರುವಂಥ ಪತ್ರ ಏನಿದೆ ಅದನ್ನು ರೆಪ್ರೆಸೆಂಟೇಷನ್ ಅಥವಾ ಮನವಿ ಅಂತ ಕನ್ಸಿಡರ್ ಮಾಡ್ಬೋದಾಗತ್ತೆ. ಆ ಮನವಿಯನ್ನು ಗೃಹ ಸಚಿವರಿಗೆ ಈಗಾಗಲೇ DG ಅವರಿಗೆ ಕೊಟ್ಟು ಕಳಿಸಿದ್ದಾರೆ. DG ಈಗ ಅದನ್ನು CIDಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದನ್ನು FIR ಮಾಡ್ಕೋತಾರಾ ಅಥವಾ ಅದರ ನಡುವೆ ಈ ಪ್ರಕರಣವನ್ನು ಯಾವ ರೀತಿ ಕನ್ಸಿಡರ್ ಮಾಡಲಾಗತ್ತೆ, ಹೇಗೆ ತನಿಖೆ ಮಾಡಲಾಗತ್ತೆ, ಈ ಎಲ್ಲ ಪ್ರಶ್ನೆಗಳಿದೆ. ಇದರ ನಡುವೆ ಈಗಾಗಲೇ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೂಡ ಒಂದು ಮನವಿಯನ್ನು ಮತ್ತೆ ಇದೇ DGಗೆ ಕೊಟ್ಟಿದ್ರು. ಅದು ಕೂಡ ಈಗ ತನಿಖೆ ಮಾಡುವಂಥ ಸಂದರ್ಭ ಬಂದೋಗಿದೆ. ಆದರೆ ಹೇಗೆ ತನಿಖೆ ಮಾಡ್ತಾರೆ, ಇದರಲ್ಲಿ ಏನಾಗ್ತಾ ಇದೆ, ಆ ಪತ್ರದ ಇನ್ಸೈಡರ್ ಇದೆ, ಇದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ. ಹೈಕಮಾಂಡ್ ಅವ್ರ ಡ್ಯೂಟಿ ಅದು. ಹೋಮ್ ಮಿನಿಸ್ಟರ್ ಇದ್ದಾರೆ, ಅದೆಲ್ಲ ತನಿಖೆ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸಚಿವ ರಾಜಣ್ಣ ನೀಡಿರೋ ದೂರು ಆಧರಿಸಿ CID ಇಂಚಿಂಚು ತನಿಖೆ ನಡೆಸುತ್ತಿದೆ. ವಿಚಾರಣೆ ನಡೆಸುತ್ತಿರೋ CID ಸಾಕ್ಷಿ ಸಂಗ್ರಹಕ್ಕೆ ಮುಂದಾಗಿದೆ. ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ದೂರು, CID ತನಿಖೆ ಚುರುಕು. ದೂರು ಆಧರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾದ CID ತಂಡ. ಹಾಗಾದ್ರೆ ರಾಜಣ್ಣ ಕೊಟ್ಟಿರೋ ದೂರಿನಲ್ಲಿ ಏನಿದೆ, CID ಯಾವ ರೀತಿ ತನಿಖೆ ನಡೆಸ್ತಿದೆ ಅನ್ನೋ ಸಂಪೂರ್ಣ ವರದಿಯನ್ನೇ ನಿಮ್ಮ ಮುಂದಿಡ್ತೀವಿ ನೋಡಿ. ದೂರಿನಲ್ಲಿ ತನ್ನನ್ನ ಹನಿ ಟ್ರ್ಯಾಪ್ ಮಾಡೋಕೆ ಯತ್ನ ಅಂತ ಉಲ್ಲೇಖಿಸಿರೋ ಸಚಿವ ರಾಜಣ್ಣ, ಸರ್ಕಾರಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ ಅಂದಿದ್ದಾರೆ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಮ್ಮೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆದಿದೆ. ಅದಾದ 15 ದಿನಗಳ ನಂತರ ಮತ್ತೊಮ್ಮೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ. ಹನಿ ಟ್ರ್ಯಾಪ್ ಯತ್ನಕ್ಕೆ ನಡೆದ 2 ಬಾರಿಯೂ ಬೇರೆ ಬೇರೆ ಯುವತಿಯರು ಬಂದಿದ್ದಾರೆ. ಪ್ರೈವೇಟ್ ಆಗಿ ಮಾತನಾಡಬೇಕು ಅಂತ ಯುವತಿಯರು ಮನವಿ ಮಾಡಿದ್ರು. ಆದ್ರೆ ಈ ವೇಳೆ ಯುವತಿ ಜೊತೆ ಪ್ರೈವೇಟ್ ಆಗಿ ಮಾತನಾಡೋಕೆ ರಾಜಣ್ಣ ನಿರಾಕರಿಸಿದ್ದಾರೆ. ಆದ್ರೂ ಕೂಡ ಯುವತಿ ಕೈ ಹಿಡಿದು ಮಾತನಾಡೋಕ್ ಮುಂದಾಗಿದ್ದಾಳೆ. ಈ ವೇಳೆ ಯುವತಿ ಕೈ ಹಿಡಿತಾ ಇದ್ದಂತೆ ರಾಜಣ್ಣ ಸಿಟ್ಟಿಗೆದ್ದಿದ್ದಾರೆ. ಯುವತಿಯ ಕೆನ್ನೆಗೆ ಬಾರಿಸಿದ್ದಾರೆ. ಬಳಿಕ ಅಲ್ಲಿಂದ ಯುವತಿ ಹಾಗೂ ಆಕೆಯ ಜೊತೆಯಲ್ಲಿ ಬಂದಿದ್ದವರು ಕಾಲ್ ಕಿತ್ತಿದ್ದಾರೆ. ಇನ್ನು 2 ಬಾರಿ ಹನಿ ಟ್ರ್ಯಾಪ್ ಯತ್ನ ಮಾಡಿದಾಗ್ಲೂ ಯುವತಿಯ ಜೊತೆ ಗಡ್ಡದಾರಿ ಯುವಕ ಬಂದಿದ್ದ. ಆದ್ರೆ ಯುವತಿ ಹಾಗೂ ಗಡ್ಡದಾರಿ ಯಾರು ಅಂತ ಗೊತ್ತಿಲ್ಲ ಅಂತ ರಾಜಣ್ಣ ಉಲ್ಲೇಖ ಮಾಡಿದ್ದಾರೆ. ಸದ್ಯದಲ್ಲೇ ಸಹಕಾರಿ ಸಚಿವ KN ರಾಜಣ್ಣಗೆ ನೋಟಿಸ್. ಸಚಿವರಿಂದಲೇ ಇನ್ನಷ್ಟು ಮಾಹಿತಿ ಪಡೆಯಲಿದೆ CID. ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಹಿನ್ನೆಲೆ ಸಚಿವರಿಂದಲೇ ಇನ್ನಷ್ಟು ಮಾಹಿತಿ ಪಡೆಯಲು CID ತೀರ್ಮಾನ ಮಾಡಿದೆ. PA, PS, ಗನ್ಮ್ಯಾನ್, ಮನೆಯ ಸಿಬ್ಬಂದಿ ವಿಚಾರಣೆ ಬಳಿಕ ರಾಜಣ್ಣಗೆ ನೋಟಿಸ್ ನೀಡಿ ದೂರಿನಲ್ಲೇ ಹಲವು ಅನುಮಾನಗಳನ್ನ ರಾಜಣ್ಣ ಅವರಿಂದಲೇ ಮಾಹಿತಿ ಪಡೆದು ಪರಿಹರಿಸಿಕೊಳ್ಳಬೇಕಿದೆ. CIDಯಿಂದ ಇಷ್ಟೆಲ್ಲ ತನಿಖೆಯಾದ ಬಳಿಕ ಹನಿ ಟ್ರ್ಯಾಪ್ ಯತ್ನ ಮಾಡಿರೋ ಟೀಮ್ ಪತ್ತೆಯಾದ್ರೆ FIR ದಾಖಲು ಮಾಡೋಕೆ ವರದಿ ನೀಡಲಿದೆ. ಆಮೇಲೆ ಮತ್ತಷ್ಟು ತನಿಖೆ ಶುರುವಾಗುತ್ತೆ. ಸದ್ಯ CIDನೇ FIR ದಾಖಲು ಮಾಡೋದು ಅನುಮಾನ ಆಗಿದೆ. ಇತ ರಾಜಕೀಯವಾಗಿಯೂ ಹನಿ ಟ್ರ್ಯಾಪ್ ಪ್ರಕರಣ ಸಂಚಲನ ಸೃಷ್ಟಿಸಿದೆ. ಹನಿ ಟ್ರ್ಯಾಪ್ ವಿಚಾರವಾಗಿಯೇ ದೆಹಲಿಗೆ ಭೇಟಿ ಕೊಟ್ಟಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಎಲ್ಲಾ ವರದಿ ಪಡೆದಿದೆ ಅಂದ್ರು. ಹನಿ ಟ್ರ್ಯಾಪ್ ಬಗ್ಗೆ ದೂರು ಗೀರು ಬಂತು, ಯಾವ ದೂರು ಇಲ್ಲ, ಯಾರ ಬಗ್ಗೆ ಕೊಡಬೇಕು, ಯಾರಿಗೆ ಕೊಡೋದಂತ ಪ್ರಶ್ನೆ ಇಲ್ಲ. ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ. ಹೈಕಮಾಂಡ್ ಅವ್ರ ಡ್ಯೂಟಿ ಅದು. ಅವ್ರದ್ದೇ ಸೋರ್ಸಿಂದ ಪಡೆದಿರ್ತಾರೆ. ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ. ಅವ್ರು ಕೇಳ್ತಾರೆ. ಬ್ಯೂರೋ ರಿಪೋರ್ಟ್, TV9.